ದಿನ ಬೆಳಗ್ಗೆ ಎದ್ಕೂಳೆ ಅಮ್ಮಂದ್ರಿಗೆ ಕಾಡು ಕ್ವಶನ್ ಅಂತಂದ್ರೆ ಇವತ್ತು ನನ್ನ ಮಕ್ಕಳು ಟಿಫನ್ ಬಾಕ್ಸಿಗೆ ಏನು ಮಾಡಲಿ ಅಂಥೇಳಿ. ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಈಗಿನ ಮಕ್ಕಳಿಗೆ ದಿನ ಡಿಫ್ರೆಂಟ್ ಆಗಿರೋ ಕಲರ್ಫುಲ್ ಆಗಿರಬೇಕು, ಟೇಸ್ಟಿ ಆಗಿರಬೇಕು ಅಂಥ ಫುಡ್ ಬೇಕಾಗ್ತದೆ ರೀ. ಆದ್ರೆ ಅಮ್ಮಂದ್ರಿಗೆ ಏನಿರುತ್ತೆ ಅವ್ರ ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ಇರ್ತೈತಿ. ಈ ಕಡೆ ಹೆಲ್ದಿನೂ ಇರಬೇಕು, ಕಲರ್ಫುಲ್ಲು ಇರಬೇಕು, ಡಿಫ್ರೆಂಟು ಆಗಿರಬೇಕು. ಅಂಥದ್ದು ಒಂದು ಫುಡ್ ಇವತ್ತು ನಾನು ನಿಮಗೆ ತೋರಿಸ್ತೇನೆ. ನಾ ಈ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡೇನಿ. ಗೋಬಿ, ಬೀಟ್ರೂಟ್, ಕ್ಯಾರೆಟ್, ಬೀನ್ಸ್, ಕುಚ್ಚಿದ ಪೊಟ್ಯಾಟೊ ತೊಗೊಂಡೇನಿ. ನೀವು ಬೇಕಂತಂದ್ರೆ ವಟಾಣಿ, ಕಾರ್ನ ಇವನು ಎಡಿಷನ್ ಮಾಡ್ಕೋಬೋದು. ಬ್ಯಾಡ್ ಅಂದ್ರೆ ನಿಮಗೆ ಯಾವ ತಿನ್ನಂಗಿಲ್ಲ ಅವನ್ನೇ ತೆಗೆದು ಹಾಕ್ಬೋದು. ನಾ ಇಷ್ಟು ವೆಜಿಟೇಬಲ್ಸ ಕಟ್ ಮಾಡಿ ಇಟ್ಕೊಂಡೇನಿ. ಇವನು ಒಂದು ಸ್ಟೀಮರ್ ಪ್ಲೇಟ್ ತೊಗೊಂಡು ಅವಕ್ಕೆ ಎಲ್ಲ ಹಾಕ್ಕೊಂಡು ಒಂದು 15-20 ನಿಮಿಷ ಇವನ್ನ ನಾನು ಹಬೆ ಒಳಗೆ ಬೇಯಿಸ್ಕೊತೀನಿ. ಇಡ್ಲಿ ಪಾತ್ರೆ ಒಳಗೂ ನೀವು ಡೈರೆಕ್ಟಾಗಿ ಬೇಯಿಸ್ಕೋಬೋದು, ನಡಿತೈತಿ. ಈ ಕಡೆ ಅವು ಬೇಯು ತಕ್ಕ ಪೊಟ್ಯಾಟೊ ಏನು ಕುದಿಸಿದಿತ್ತಲ್ಲ ಅದನ್ನ ಕಟ್ ಮಾಡಿ ಈರುಳ್ಳಿ ಒಂದು ಹೆಚ್ಚಿಟ್ಕೊಂಡೇನಿ, ಒಂದು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡೇನಿ, ಕೊತ್ತಂಬರಿ ಹೆಚ್ಚಿಟ್ಕೊಂಡೇನಿ. ಈ ಕಡೆ ನೋಡ್ರಿ ಎಲ್ಲ ಸ್ಟೀಮ್ ಮಾಡಕ್ಕೆ ಇಟ್ಟಿದ್ದು ಚಲೋ ತಗ ಬೆಂದಾವು. ಈಗ ಅವನ್ನ ಒಂದು ಬೌಲಿಗೆ ಹಾಕ್ಕೋತೀನಿ. ಆಮೇಲೆ ಪೊಟ್ಯಾಟೊನು ಹಾಕ್ಕೊಂಡು ಚಲೋ ತಗ ಸ್ಮ್ಯಾಶ್ ಮಾಡ್ಕೋತೀನಿ. ಮಕ್ಕಳ ವೆಜಿಟೇಬಲ್ಸ್ ತಿನ್ನಕ್ಕೆ ಒಲ್ಲೆ ಅಂತಾರೆ, ಈ ರೀತಿ ಸ್ಮ್ಯಾಶ್ ಮಾಡಿಕೊಟ್ರಿ ಅಂತಂದ್ರೆ ಅವ್ರಿಗೆ ಗೊತ್ತೂ ಆಗಂಗಿಲ್ಲ. ಇದೆಲ್ಲ ಸ್ಮ್ಯಾಶ್ ಆದಮೇಲೆ ಒಂದು ಸಣ್ಣ ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್ಮ, ಕೊತ್ತಂಬರಿ, ಆಮೇಲೆ ಕೊತ್ತಂಬರಿ ಪೌಡರ, ಜೀರಿಗೆ ಪೌಡರ, ಆಮೇಲೆ 1 ಸ್ಪೂನ್ ಖಾರ ಹಾಕ್ಕೋತೀನಿ. ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಡಿಮೆ ಹಾಕೋರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಹಾಕ್ಕೊಂಡು ಇದನ್ನ ಎಲ್ಲ ಚಲೋ ತಗ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ಬೀಟ್ರೂಟ್ ಹಾಕೊಂಡಿಲ್ಲ, ಅದಕ್ಕೆ ಸ್ವಲ್ಪ ರೆಡ್ ಕಾಣ್ತೇವೆ. ಬೇಕಂದ್ರೆ ನೀವು ಅರಿಶಿನ ಪುಡಿನೂ ಹಾಕ್ಕೋಬೋದು. ಈಗ ನೋಡಿರಿ ಸ್ಟಫಿಂಗ ರೆಡಿ ಆಗೈತಿ. ಇದನ್ನು ನಾರ್ಮಲಿ ನಾವು ಚಪಾತಿ ಹಿಟ್ಟಿಗೆ ಏನು ಚಪಾತಿ ಹಿಟ್ಟನ್ನ ಅದ್ಕೊಂಡಿರ್ತೀವಲ್ಲ ಅದ ಹಿಟ್ಟು ತೊಗೊಂಡೇನಿ. ಇದನ್ನು ಚಪಾತಿ ಆಕಾರಕ್ಕೆ ಲಟ್ಟಿಸ್ಕೋತೀನಿ. ಈ ರೆಸಿಪಿ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗದು ಶೇರ್ ಮಾಡಿರಿ. ಇದೊಂದು ಸ್ವಲ್ಪ ದಪ್ಪ ಇರಬೇಕು ನೋಡ್ರಿ. ಈಗ ಇದಕ್ಕೆ ಏನು ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದಿಲ್ಲ ಅದನ್ನು ಈ ರೀತಿ ಆ ಚಪಾತಿ ಮೇಲೆ ಹಾಕಿ ಹಿಂಗೆ ಸ್ಪ್ರೆಡ್ ಮಾಡ್ಕೋತ ಹೋಗಬೇಕು. ನಿಮ್ಗೆ ಯಾವ ದಪ್ಪ ಬೇಕಂದ್ರೆ ದಪ್ಪ ಲೇಯರ್, ಸ್ವಲ್ಪ ತಳೋ ಬೇಕಂದ್ರೆ ತಳೋ ಲೇಯರ್ ಹಾಕೋರಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಫಿಟ್ಟಾಗ ಈ ರೀತಿ ರೋಲ್ ಮಾಡ್ಬೇಕು ನೋಡ್ರಿ. ಲೂಸ್ ಬಿಟ್ರಿ ಅಂದ್ರೆ ಹಿಟ್ಟು ಓಪನ್ ಆಗ್ತೈತೆ, ಅದಕ್ಕೆ ಈ ರೀತಿ ಫಿಟ್ಟಾಗ ರೋಲ್ ಮಾಡಬೇಕು. ರೋಲ್ ಮಾಡಿದ್ಮೇಲೆ ಸೈಡಿಗೆ ಇರ್ತೈತಲ್ಲ ಅದನ್ನ ಸ್ವಲ್ಪ ಹಿಂಗೆ ಕಟ್ ಮಾಡಿ ತೆಗಿತೇನೆ. ಆಮೇಲೆ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಟಿಕ್ಕಿಟ್ ಸೈಜ್ ಮಾಡ್ಕೋಬೇಕು. ಮಾಡ್ಕೊಂಡು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಬೇಕು, ಅಂದ್ರೆ ಬೇಯಿಸೋಕೆ ಚಲೋ ಆಗ್ತೈತಿ, ಓಪನ್ ಆಗಂಗಿಲ್ಲ. ಅದಕ್ಕೆ ಈ ರೀತಿ ಎಲ್ಲನೂ ನಾನು ಸ್ವಲ್ಪ ಹಿಂಗೆ ಭಾಳ ಪ್ರೆಸ್ ಮಾಡೋಂಗಿಲ್ಲ ರೀ, ಸ್ವಲ್ಪ ಸಾವಕಾಶ ಪ್ರೆಸ್ ಮಾಡಿ ತೊಗೋತೇನೆ. ಈ ಕಡೆ ತವಿ ಕಾಯಕ್ಕೆ ಇಟ್ಟಿದ್ನಿ, ಅದಕ್ಕೆ ಎಣ್ಣೆ ಎಲ್ಲ ಹಚ್ಚಿ ಇವನ್ನ ಇಟ್ಕೋತೀನಿ. ಮ್ಯಾಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಇವನ್ನ ಎರಡು ಕಡೆ ಈ ರೀತಿ ಬೇಯಿಸ್ಕೋಬೇಕು ನೋಡಿರಿ. ದಿನ ಅದ ಪಲ್ಯ ಚಪಾತಿ ತಿಂದು ಹುಡುಗರಿಗೆ ಬೇಸರ ಆಗಿರ್ತೈತಿ. ಈ ರೀತಿ ಮಾಡಿಕೊಟ್ರಿ ಅಂದ್ರೆ ಕಲರ್ಫುಲ್ಲು ಇರ್ತೈತಿ, ಹೆಲ್ದಿನೂ ಇರ್ತೈತಿ. ಸಣ್ಣ ಹುಡುಗರಿಗೆ ಕೈಯಾಗಿ ಹಿಡ್ಕೊಂಡು ತಿನ್ನೋಕ್ಕೂ ಈಸಿ ಆಗ್ತೈತಿ. ಮಸ್ತ್ ಕಲರ್ಫುಲ್ ಟಿಫನ್ ಬಾಕ್ಸಿಗೆ ಟಿಕ್ಕೀಸ ರೆಡಿ ಆದು. ಇದೊಂಥರ ಮಾಡ್ಬೋದು. ಇನ್ನೊಂಥರ ಯಾವ ರೀತಿ ಅಂದ್ರೆ ದೋಸೆ ಹಿಟ್ಟಂತೂ ಮನ್ಯಾಗ ಇರ್ತೈತಿ, ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಿ ಏನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿರ್ತಲ್ಲ ಅದನ್ನು ಹಾಕಿ ಈ ಟೊಕೋಸದು ಮಾಡ್ತಾರಲ್ಲ ಆ ರೀತಿ ಹಿಂಗೆ ಫೋಲ್ಡ್ ಮಾಡಿ ಇದನ್ನು ತುಪ್ಪ ಹಾಕಿ ಎರಡು ಕಡೆ ಬೇಯಿಸಿದ್ರಿ ಅಂತಂದ್ರೆ ಮಸ್ತ್ ಡಿಫ್ರೆಂಟು ಅನಿಸ್ತೈತಿ. ದಿನ ದೋಸೆ ಬರೇ ದೋಸೆ ಕೊಡೋ ಬದಲಿ ಹಿಂಗೆ ಕೊಟ್ರಿ ಅಂದ್ರೆ ಭಾರಿ ಅನಿಸ್ತೈತಿ. ನೀವು ಮಾಡಿ ನೋಡಿರಿ, ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.